ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾಡ್ತಾಯಿದ್ದೀನಿ ವೆಜ್ ಮೊಮೋಸ್. ತುಂಬಾ ಚೆನ್ನಾಗಾಗತ್ತೆ ಹೋಟೆಲ್ ಶೈಲಿಯಲ್ಲಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಮಾಡುವ ವಿಧಾನವನ್ನು ಈಗ ತೋರಿಸ್ಕೊಡ್ತಾ ಹೋಗ್ತೇನೆ ನಿಮಗೆ. ಓಕೆನಾ? ಬನ್ನಿ, ಲೆಟ್ಸ್ ಗೋ. ನಾನಿವತ್ತು ಹೋಟೆಲ್ ಶೈಲಿಯಲ್ಲಿ ಒಂದು ವೆಜ್ ಮೊಮೋಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ 2 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಹಾಗೆ ಕ್ಯಾರೆಟನ್ನು ಚಿಕ್ಕದಾಗಿ ಮ್ಯಾಶ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಕಾಳುಮೆಣಸು ಮತ್ತು ಹಸಿಮೆಣಸನ್ನು ಜಜ್ಜಿ ಇಟ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ. ಇದಿಷ್ಟನ್ನು ಈಗ ಮಿಕ್ಸ್ ಮಾಡ್ಕೊತೇನೆ. ಇದಕ್ಕೆ ಉಪ್ಪು ಸಹ ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ಚೆನ್ನಾಗಾಗುತ್ತೆ. ಹೋಟೆಲ್ ಶೈಲಿಯಲ್ಲಿ ಮಾಡಿದ ಹಾಗೆ ಆಗುತ್ತೆ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ. ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇದನ್ನು. ನಾನು 2 ಸಾಮಗ್ರಿಗಳನ್ನು ಉಪಯೋಗಿಸ್ತಾ ಇರೋದು. ನೀವು ಬೇರೆ ಕ್ಯಾಬೇಜ್ ಬೇಕಾದರೂ ಹಾಕೋಬಹುದು. 2 ತರಕಾರಿ ಉಪಯೋಗಿಸಿದ್ದೇನೆ ನಾನು. ಇದು ಈಗ ನೀರು ಬಿಟ್ಕೊಳ್ಳುತ್ತೆ. ಅದನ್ನು ಸ್ವಲ್ಪ ರಸವನ್ನು ತೆಗೆದು ಹಾಕಬೇಕು, ಇಲ್ಲಾಂದರೆ ಅದಕ್ಕೆ ಸ್ಟಫಿಂಗ್ ಮಾಡೋಕ್ಕಾಗಲ್ಲ. ಒಂದು ಸೈಡ್ ಇಟ್ಬಿಡೋಣ ಅದನ್ನು. ಈಗ ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾನಿಲ್ಲಿ ಮೈದಾವನ್ನು ತಗೊಂಡಿದ್ದೇನೆ. ಇದು ಹಬೆಯಲ್ಲಿ ಬೇಯಿಸುವಂಥದ್ದು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೇನೆ. ಹಾಗೆ ಇಲ್ಲಿ ಮೈದಾವನ್ನು ತಗೊಂಡಿದ್ದೇನೆ ನಾನು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಗೋಧಿ ಹಿಟ್ಟಲ್ಲೂ ಕೂಡ ಸಹ ಮಾಡ್ಬೋದು, ಆದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಮೈದಾದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಮೇಲಿಂದ ಎಣ್ಣೆಯನ್ನು ಹಾಕೋಣ, ತೆಂಗಿನ ಎಣ್ಣೆಯನ್ನು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಇಷ್ಟಾದರೆ ಸಾಕು. ಈಗ ಇದರ ರಸವನ್ನು ತೆಕ್ಕೋಬೇಕು, ಯಾಕೆಂದರೆ ಸ್ಟಫಿಂಗ್ ಮಾಡೋಕ್ಕಾಗಲ್ಲ. ಈರುಳ್ಳಿ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ನೀರು ಬಂತು. ನೀರಿದ್ದರೆ ಚೆನ್ನಾಗಾಗಲ್ಲ. ಈಗ ಸ್ಟಫಿಂಗ್ ಮಾಡೋಣ. ಈಗ ಎಲ್ಲ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ.
ಚಿಕ್ಕ ಗೋಲಿ ಆಕೃತಿಯಲ್ಲಿ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ರೌಂಡಾಗಿ ಮಾಡ್ಕೋಬೇಕು. ಈಗ ಇದನ್ನು ಹಾಕ್ಕೋಬೇಕು. ಇದರಲ್ಲಿ ಎಷ್ಟು ಸಾಕಾಗುತ್ತೆ ಅಷ್ಟೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಹೀಗೆ ಸ್ಟಫಿಂಗ್ ಮಾಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆರಿಗೆ ಆಕೃತಿಯಲ್ಲಿ ಬರಬೇಕು ಇದು. ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂತು. ಈ ಥರ ಮಾಡಿ ಇಟ್ಕೋಬೇಕು. ಕರೆಕ್ಟಾಗಿ ಪ್ರೆಸ್ ಆಗಿರಬೇಕು ಅದು. ಇನ್ನೊಂದು ಮಾಡಿ ತೋರಿಸ್ತೇನೆ ನಿಮಗೆ. ಮತ್ತು ಈಗ 1 ಸ್ಪೂನ್ ಹಾಕೋಬೇಕು, ಜಾಸ್ತಿ ಏನು ಬೇಡ. ಹೀಗೆ ನೆರಿಗೆ ಮಾಡೋ ಥರ ಮಾಡಿದರೆ ಆಯಿತು ಅಷ್ಟೇ. ಸಾಸ್ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಾಗತ್ತೆ. ಇಷ್ಟೇ ನೋಡಿ, ಈಸಿ, ತುಂಬ ಈಸಿ. ಮತ್ತೆ ಹೀಗೆ ರೌಂಡ್ ಮಾಡಿಕೊಂಡು ಅದರೊಳಗೆ ಸ್ಟಫಿಂಗ್ ಮಾಡೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಇಷ್ಟೇ ಮಾಡಿದರೆ ಆಯಿತು. ಈಗ ಇಲ್ಲಿ ಹಬೆಯಲ್ಲಿ ಬೇಯಿಸಬೇಕು ಮೊಮೋಸನ್ನು. ಗ್ಯಾಸ್ ಹಚ್ಕೊತಾ ಇದ್ದೀನಿ. ಅಡಿಗಡೆ ನೀರು ಹಾಕ್ಕೋಬೇಕು. ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ತೇನೆ, ಯಾಕೆಂದರೆ ಅಂಟ್ಕೊಳ್ಬಾರ್ದು. ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ತಾ ಇದ್ದೇನೆ ಪ್ಲೇಟಿಗೆ. ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮೊಮೋಸ್ ಎಲ್ಲ. ಇದನ್ನು ಇಟ್ಕೋಬೇಕು ಇಲ್ಲಿ. ಪಟಪಟ ಅಂತ ಬೇಗ ಬಿಟ್ಕೊಂಬರುತ್ತೆ ಅಂತ ಎಣ್ಣೆ ಹಚ್ಚಿದ್ದೀನಿ. ಈಗ ಇನ್ನೊಂದು ಪ್ಲೇಟ್ ಇಟ್ಕೊಳ್ಳೋಣ. ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳೋಣ. ಜಾಸ್ತಿ ಟೈಮೇನು ಹಿಡಿಯೋದಿಲ್ಲ, ಒಂದು 15-20 ನಿಮಿಷ ಬೇಗ ಆಗೋಗುತ್ತೆ ಇದು. ಈಗ ಕ್ಲೋಸ್ ಮಾಡೋಣ.
ನೋಡಿ ಇದು ಬೆಂದಿದೆ, ಫುಲ್ಲು ಚೆನ್ನಾಗಿ ಬೆಂದಿದೆ, ಸಖತ್ತಾಗಿರುತ್ತೆ ಸಾಸ್ ಜೊತೆ ತಿನ್ನೋಕೆ. ಸೂಪರಾಗಿ ಸಾಫ್ಟಾಗಿ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ ಒಳಗಡೆ, ಸೂಪರಾಗಿ ಆಗಿದೆ. ಇದಕ್ಕೆ ಸಾಸ್ ಹಾಕ್ಕೊಂಡು ತಿನ್ನಬೇಕು. ಹೀಗೆ ತಿಂದರೆ ತುಂಬ ಚೆನ್ನಾಗಾಗತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಓಕೆನಾ? ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.